ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ 89ನೇ ತ್ರಿಮೂರ್ತಿ ಶಿವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ 89ನೇ ತ್ರಿಮೂರ್ತಿ ಶಿವ ಜಯಂತಿ ಪ್ರಯುಕ್ತ ಶಿವನ ಧ್ವಜಾರೋಹಣವನ್ನ ಮಾಡಿ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಹಾಗೂ ಜಯಕರ್ ಅವರು ನೆರವೇರಿಸಿದ್ರು. ನಂತರ ಕಚೇರಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ನಂತರ ಇದೇ ಮೊಟ್ಟಮೊದಲ ಬಾರಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಚೇರಿಗೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಅವರು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಅವರು, ನಾನು ಮೊದಲನೇ ಬಾರಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೇನೆ. ನಿಜವಾಗಿಯೂ ಸಹ ಬಹಳ ಸಂತೋಷವಾಯಿತು. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವರದೇ ಆದಂತಹ ಒತ್ತಡಗಳು ಇರುತ್ತವೆ. ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ 1 ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡುವುದರ ಮುಖಾಂತರ ಇಲ್ಲಿ ಹಿರಿಯರು ಹೇಳಿರುವ ಹಿತವಚನಗಳನ್ನು ಕೇಳಿದರೆ ನಮಗೆ ಖಂಡಿತವಾಗಿ ಮೋಕ್ಷ ಸಿಗುವುದರ ಮುಖಾಂತರ ನಮ್ಮ ಕಲಿಯುಗದಲ್ಲಿ ಯಾವ ರೀತಿ ಜನಗಳ ಮಧ್ಯೆ ಬದುಕಬಹುದು ಹಾಗೂ ಕಷ್ಟಗಳಲ್ಲಿರುವಂತಹ ಜನರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಎಂದು ತಿಳಿಯುತ್ತದೆ ಎಂದು ಹೇಳಿದರು. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಶೇಷವಾದ ದಿನದಂದು ಇವತ್ತು ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬ್ರಹ್ಮಕುಮಾರಿ ಮಠಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಈಗಾಗಲೇ ಇದ್ರ ಕುರಿತಾಗಿ ನಮಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನಾವು ಶಿಡ್ಲಘಟ್ಟದಲ್ಲೇ ಇದ್ದು ನಾವು ಯಾಕೆ ಇದನ್ನು ಇಷ್ಟು ದಿವಸ ಮಿಸ್ ಮಾಡ್ಕೊಂಡ್ವಿ ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಒತ್ತಡಗಳಿರ್ತದೆ. ಎಷ್ಟೇ ಒತ್ತಡಗಳಿದ್ರೂ ಸಹ ದಿನದ 1 ತಾಸು ಈ ಮಠಕ್ಕೆ ಬಂದು ಧ್ಯಾನವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಹಿರಿಯರು ಹೇಳ್ತಕ್ಕಂಥ ಒಂದು ಹಿತವಚನಗಳನ್ನು ಕೇಳಿದ್ದೇ ಆದರೆ ನಮಗೆ ಖಂಡಿತವಾಗಿ ಒಂದು ಮೋಕ್ಷ ಸಿಗೋದ್ರ ಮುಖಾಂತರ ನಮ್ಮ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿ ನಾವು ಜನಗಳ ಮಧ್ಯೆ ಬದುಕಬಹುದು ಹಾಗೂ ಕಷ್ಟಗಳಲ್ಲಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡ್ಬೋದು. ಎಲ್ಲರೂ ಉಳ್ಳವರೇ ಇರೋದಿಲ್ಲ, ಏನು ಇಲ್ಲದೆ ಇರತಕ್ಕಂಥ ಜನನೂ ಇರ್ತಾರೆ ನಮ್ಮ ಕಾಲದಲ್ಲಿ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡಬೇಕು. ಕೇವಲ ನಾವು ಮಾತ್ರ ಹೊಟ್ಟೆ ತುಂಬ ತಿಂದರೆ ಸಾಲದು. ನಾವು ತಿನ್ನೋ ಒಂದು ಹಣ್ಣದಲ್ಲಿ ಇನ್ನೂ ಒಂದು 4 ಜನಕ್ಕೆ ಸಹಾಯ ಮಾಡಿದಾಗ ಆ ತೃಪ್ತಿ, ಅಲ್ಲಿ ಸಿಗ್ತಕ್ಕಂಥ ಸಂತೋಷ ಇನ್ನೆಲ್ಲೂ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಹೇಳ್ತಾ ಇದ್ರು ಇಷ್ಟೊತ್ತು ಈ ಸತ್ಯಯುಗ, ಕ್ಷೇತ್ರಯುಗ, ದ್ವಾಪರ ಯುಗ, ಈ ಕಲಿಯುಗ, ಮತ್ತೆ ಈ ಕಲಿಯುಗದಲ್ಲಿ ಏನೆಲ್ಲ ಜಾತಿ ಭೇದ ಮತ ಈ ಒಡದಾಟಗಳು ಇದೆಲ್ಲ ಹಾಗೆ ಕೊನೆಗೆ ಮೊದಲಿಗೆ ಏನು ನಾವು ಸತ್ಯಯುಗ ಎಂದಿತ್ತು ಅಲ್ಲಿಗೆ ಬರ್ತೀವಿ. ನಾವು ಮತ್ತೆ ಸುತ್ತಾಕೊಂಡು ಮನುಷ್ಯ ಮಾಡಿರ್ತಕ್ಕಂತಹ ಏನು ಈ ಅನ್ಯಾಯಗಳಿದಾವೆ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಆ ಭಗವಂತನೇ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನ್ನ ತಿದ್ದಲಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹಠಮಾರಿ ಮನುಷ್ಯ ಅನ್ನೋನು. ಹಾಗಾಗಿ ಆ ಭಗವಂತನೇ ಮುಂದಿನ ದಿನಗಳಲ್ಲಿ ನಮ್ಮ ಮನುಷ್ಯ ಜನ್ಮಕ್ಕೆ ಮನುಷ್ಯನಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದಾಗಲಿ. ಇವತ್ತಿನ ವಿಶೇಷವಾದ ದಿನದಲ್ಲಿ ಮಹಾಶಿವರಾತ್ರಿಯ ದಿನದಂದು ನನಗೆ ಈ ಒಂದು ಸಂದೇಶವನ್ನು ಹೇಳಿರ್ತಕ್ಕಂತಹ ಮಾತಾಜಿಯವರಿಗೆ, ಜಯಕ್ ಅವರಿಗೆ ನನಗೆ ತುಂಬ ಸಂತೋಷ ಆಯಿತು. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ನಾನು ಈ ಮುಖಾಂತರ ಮನವಿ ಮಾಡ್ಕೋತೀನಿ, ದಯಮಾಡಿ ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ದಯಮಾಡಿ ಇಲ್ಲಿಗೆ ಬನ್ನಿ. ನಮ್ಮದು ಸನಾತನ ಧರ್ಮ, ಭಾರತ ಹಿಂದೂ ಧರ್ಮದಲ್ಲಿ ನಾವು ಯಾರೆಲ್ಲ ಇದ್ದೀವಿ ಅವರೆಲ್ಲರೂ ಇಲ್ಲಿಗೆ ನಾವು ಭೇಟಿ ಕೊಟ್ಟು ದಿನದ 1-1/2 ತಾಸಾದರೂ ಇಲ್ಲಿ ಕೂತು ಹೋದರೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಇನ್ನು ಮುಂದಕ್ಕೆ ನಾವು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅನುವಾಗುತ್ತೆ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಯುವ ಮುಖಂಡರಾದ ಭರತ್, ನಡ್ಪಿನಾಯಕನಹಳ್ಳಿ ಅಜಿತ್, ಅಭಿನಂದನ್ ರೆಡ್ಡಿ ಸೇರಿದಂತೆ ಇನ್ನು ಮುಂತಾದವರಿದ್ದರು.
ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್. ಅವಿನಾಶಿ ಪ್ರತಿಜ್ಞೆಯಿಂದ ಸಂಪನ್ನರಾಗಿ ಸದಾ ಆನಂದವಾಗಿರ್ತೀವಿ. ಅಂದ್ರೆ ಪರಮಾತ್ಮ ನಿರಾಕಾರ ಆಗಿರೋ ಕಾರಣ ಅಂದ್ರೆ ಬ್ರಹ್ಮಬಾಬು ಅವರ ಪ್ರಕೃತಿ ಮಧ್ಯದಲ್ಲಿ ಬಂದು ಈ ಜ್ಞಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಶಂಕರ ಅಂದ್ರೆ ತಪಸ್ ಮಾಡಿದ್ರು.